ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಒಮ್ಮೆಯಾದರೂ ನೋಡಬೇಕು ಜುಗ್ಗಾದ ಗುಂಡಿ. ಹಾಗೆ ಮಾನವನಾಗಿ ಹುಟ್ಟಿದ ಮೇಲೆ ಕಷ್ಟ ಸಮಸ್ಯೆಗಳ ನಮ್ಮನ್ನು ಬೆನ್ನತ್ತಿದಾಗ ನಾವು ಒಮ್ಮೆ ಆದರೂ ನೋಡಬೇಕು ಜ್ಯೋತಿಷ್ಯರನ್ನಲ್ವಾ. ಹಾಗಾಗಿ ನನ್ನ ವಿಡಿಯೋದಲ್ಲಿ ಬರ್ತಾ ಇರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮಂಜುನಾಥ್ ಭಟ್ ಅಂತ ಇವರು ಮಾರಿಕಾಂಬಾ ತಾಯಿ ಮತ್ತು ರಾಯರ ಪರಮ ಭಕ್ತರು. ಹಾಗಾಗಿ ಇವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಕಷ್ಟಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಸುಲಭವಾದಂಥ ಶಾಶ್ವತವಾದಂಥ ಪರಿಹಾರವನ್ನು ಕೊಡ್ತಾರೆ. ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲೂ ಸಹಿತ ರಾಯರು ಎಷ್ಟೋ ಜನರಿಗೆ ಕನಸಿನ ಮೂಲಕ ಕೆಲವೊಂದು ಸೂಚನೆಗಳನ್ನು ಕೊಡ್ತಾರೆ. ಕನಸಿನ ಮೂಲಕ ಕೊಡ್ತಾರೆ, ಕೆಲವೊಂದು ನಿಜವಾಗಿಯೂ ತೋರಿಸ್ತಾರೆ, ಬೇರೆಯವ್ರ ರೂಪದಲ್ಲಿ ನಿಜವಾಗಿ ತೋರಿಸ್ತಾರೆ ಅಥವಾ ನುಡಿಯನ್ನು ನುಡಿಸ್ತಾರೆ. ಆಗ ಹೇಳ್ತಾರೆ, ಎಷ್ಟೋ ಜನ ಹೇಳ್ತಾರೆ, ಅಪ್ಪ ನೀವು ಆಡಿದಂತಹ ಮಾತು ರಾಯರು ಆಡಿದ ಹಾಗಿದೆ, ರಾಯರೇ ನನಗೋಸ್ಕರ ಇದು ಆಡಿಸಿದ್ರೇನೋ. ಅಥವಾ ನಾವುಗಳು ಹೇಳ್ತೇವೆ, ಇವತ್ತು ನಿಮ್ಮ ಬಾಯಲ್ಲದು ಬಂತು ಅಂದರೆ ಅದು ಏನೋ ರಾಯರು ಆಡಿಸಿರುವಂಥ ಮಾತುಗಳು ಅಂತ ಸಹಿತ ನಾವು ಹೇಳ್ತೀವಿ. ಹಾಗೆ ಒಬ್ಬರು ಹೆಣ್ಣುಮಗಳು ರಾಯರನ್ನು ಪೂಜೆ ಮಾಡ್ತಾರೆ. ಹೇಗೆ ಅವರೇನು ಮೊದಲು ರಾಯರ ಭಕ್ತರಲ್ಲ, ಆಮೇಲೆ ಪೂಜೆಯನ್ನು ಮಾಡ್ತಾ ಮಾಡ್ತಾ ಕೆಲವೊಂದು ನಿಯಮಗಳು ಇನ್ನೂ ಸರಿ ಗೊತ್ತಿಲ್ಲ, ಆದರೂ ರಾಯರನ್ನು ಅವರು ಪೂಜೆ ಮಾಡ್ತಾ ಇದ್ರು. ಕೆಲವೊಂದು ವಿಷಯದಲ್ಲಿ ಅವರು ಕನಸಿನ ಮೂಲಕನೂ ರಾಯರು ಕೆಲವೊಂದು ಸೂಚನೆಯನ್ನು ಸಹಿತ ಅವ್ರಿಗೆ ಕೊಡ್ತಾರೆ. ಆಗಾಗಲೇ ಪೂಜೆ ಮಾಡ್ತಾ ಇದ್ರು ಅಷ್ಟೇ, ಆವಾಗಲೇ ರಾಯರು ಕೆಲವೊಂದು ಸೂಚನೆಗಳನ್ನು ಕೊಡ್ತಾರೆ. ಅವರು ಕೇಳ್ತಾರೆ, ಅದು ಹೀಗೀಗೆ ನೋಡಪ್ಪ ಹೀಗಿದೆ, ನನಗೆ ಇದ್ರ ಬಗ್ಗೆ ಸೂಚನೆ ಕೊಡು ಅಂದ ತಕ್ಷಣ ಕೊಡ್ತಾರೆ. ಹಾಗೆ ಅವರು ಒಂದು ದಿವಸ ಏನು ಮಾಡ್ತಾರೆ, ಅವರು ಅತ್ತಿಗೆ ಮನೆಗೆ ಹೋಗ್ತಾರೆ. ಅತ್ತಿಗೆ ಮನೆಗೆ ಹೋಗುವಾಗ ಅತ್ತಿಗೆ ಅಲ್ಲಿ 48 ದಿನದ ವೃತಾಚರಣೆಯನ್ನು ಮಾಡಲಿಕ್ಕೆ ಕೈಗೊಂಡಿದ್ರು. ಹಾಗೆ ಮಾತಾಡ್ತಾ ದೇವ್ರ ಬಗ್ಗೆಲ್ಲ ಮಾತಾಡ್ತಾ ಇದ್ದು, ವ್ರತದ ಬಗ್ಗೆಲ್ಲ ಮಾತಾಡ್ತಾ ಇರುವಾಗ ಅವ್ರು ಅದಕ್ಕೆ ಏನಂತಾರೆ, ತುಂಬ ಮಡಿಬೇಕು, ಈ 48 ದಿನದ ಪೂಜೆಗೆ ತುಂಬ ಮಡಿಬೇಕು ಅಂತ. ಇವ್ರು ಏನು ಅಂದ್ಕೋತಾರೆ, ಅಯ್ಯೋ ಮಡಿಬೇಕು ಅಂತಾರಲ್ಲ, ಎದ್ದು ತಲೆ ಸ್ನಾನ ಮಾಡ್ತೀವಿ, ಮಡಿ ಬಟ್ಟೆ ಹಾಕ್ಕೋತೀವಿ, ಅಲ್ಲದು ಮಡಿನೇ ಆಯ್ತಲ್ಲ ಇನ್ನೇನು ಅಂತ. ಆದರೂ ಕುತೂಹಲ ಕೇಳೋಕ್ಕಾಗಲ್ಲ. ಅವಾಗ ಕೇಳ್ತಾರೆ ಅವ್ರ ಹತ್ರ, ಅಲ್ಲ ನೀವು ಮಡಿ ಅಂತೀರಲ್ಲ ಇನ್ನೇನು, ಹಾಗಾದರೆ ಬೇರೆ ಇದೆಯಾ ಅಂತ ಕೇಳ್ತಾರೆ. ಆಗ ಅವರು ಅತ್ತಿಗೆ ಹೇಳ್ತಾರೆ, ಅದಕ್ಕೆ ಮಡಿ ಅಂದರೆ ಈ ಮಡಿ ಬೇರೆ, ಇನ್ನೊಂದು ಮಡಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಬ್ರಹ್ಮಚರ್ಯವನ್ನು 48 ದಿನ ಈ ವ್ರತವನ್ನು ಮಾಡೋರು ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು ಅಂತ ಅವ್ರು ಹೇಳ್ತಾರೆ. ಆಗ ಇವರಿಗೆ ಹೌದಾ, ಹೀಗೂ ಒಂದಿದೆಯಾ, ಈ ವ್ರತಗಳನ್ನೆಲ್ಲ ಮಾಡುವಾಗ ಬ್ರಹ್ಮಚರ್ಯನ ಇದು ಮಾಡಬೇಕಾ ಅಂದರೆ ಇಲ್ಲಿಯವರೆಗೆ ಅವರು ಅಷ್ಟು ದೊಡ್ಡ ವ್ರತಗಳನ್ನು ಮಾಡಲಿಲ್ಲ, 48 ದಿನದ ವ್ರತ ಅಲ್ಲ, ಮಾಡಲೇ ಇಲ್ಲ ಅವರು. ಆವಾಗ ಮನಸ್ಸಲ್ಲಿ ಅಂದ್ಕೋತಾರೆ, ನಾನು 48 ದಿವಸ ವ್ರತವನ್ನು ಮಾಡಬೇಕು. ಆದರೆ ಅತ್ತಿಗೆ ಹೇಳಿದ ಮಾತಷ್ಟೇ ಕೇಳ್ಕೊಂಡು ಬಂದು ಮಾಡಿಲ್ಲ ಅವರು. ಬದಲಾಗಿ ರಾಯರಲ್ಲಿ ಪ್ರಶ್ನೆಯನ್ನು ಇಡ್ತಾರೆ, ರಾಯರೇ 48 ದಿನದ ವ್ರತಾಚರಣೆಯನ್ನು ನಿಮ್ಮದು ಮಾಡುವಾಗ ಈ ರೀತಿ ಮಡಿಯಲ್ಲಿರಬೇಕು ಅಂತಾರೆ, ಆದರೆ ನನಗದು ಸೂಚನೆ ಕೊಡಿ, ಮಡಿಯಲ್ಲಿ ಇರಬೇಕೋ ಬೇಡವೋ, ಅಥವಾ ನಿಮ್ಮ ಈ 48 ದಿವಸದಲ್ಲಿ ಈ ರೀತಿ ಮಡಿಯನ್ನು ಮಾಡ್ದೇನೋ ಮಾಡಬಹುದಾ ಅನ್ನೋ ಬಗ್ಗೆ ನನಗೆ ಸೂಚನೆ ಕೊಡಬೇಕು. ಯಾಕಂದರೆ ನಾನೊಂದು ಗುರುವಾರ ಶುರು ಮಾಡ್ತೀನಿ, ಅದನ್ನು 48 ದಿನ ಶುರು ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಇವರಿಗೆ ರಾಯರು ಯಾವುದೇ ರೀತಿಯಲ್ಲೂ ಸೂಚನೆಯನ್ನು ಕೊಡೋದಿಲ್ಲ. ಒಂದು ವಾರದಿಂದ ನೋಡ್ತಾ ಇದ್ದಾರೆ, ನಾಳೆ ಅಂದ್ರೆ ಗುರುವಾರ ಆದರೂ ಗುರುವಾರ ತನಕನೂ ಸೂಚನೆ ಇಲ್ಲ. ಇವರಿಗೊಂಥರ ಭಯ ಆಗುತ್ತೆ, ನಾನು ಇದು ಮಾಡಬೇಕೋ ಬೇಡವೋ, ಯಾವುದೇ ಕಾರಣಕ್ಕೂ ಇದೇನು ನನ್ನ ರಾಯರು ಸೂಚನೆ ಕೊಡ್ತಾ ಇಲ್ಲ, ಅಥವಾ ನಮ್ಮ ಅತ್ತಿಗೆ ಹೇಳಿದಾಗೆ ಹಾಗೆ ನನ್ನ ಅತ್ತಿಗೆ ಮಾತು ಕೇಳೇ ಮಾಡೋದ, ಇಲ್ಲ ನನ್ನ ಅತ್ತಿಗೆ ಮಾತು ಕೇಳಿ ಮಾಡೋಕ್ಕಾಗಲ್ಲ, ನನಗೆ ನೀನು ಸೂಚನೆ ಕೊಡು, ಈ ವ್ರತಕ್ಕೆ ಅದು ಎಷ್ಟು ಮುಖ್ಯ ಅನ್ನೋದನ್ನು ನನಗೆ ಸೂಚನೆ ಕೊಡುವಂತೆ. ಆದರೆ ನನ್ನ ರಾಯರು ಯಾಕೆ ಕೊಡ್ತಾ ಇಲ್ಲ, ಯಾಕೆ ಕೊಟ್ಟಿಲ್ಲ, ನಾನು ನಾಳೆನೇ ವ್ರತ ಹಿಡಿಬೇಕು ಅಂದ್ಕೊಂಡಿದ್ದೆ ಅಂಥೇಳಿ ಯೋಚನೆಯನ್ನು ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ರಾತ್ರಿ 2-3 ಸಲ ಎದ್ದರೂ ಕನಸಲ್ಲಿ ಏನೂ ಇಲ್ಲ. ಹಾಗೆ ಮತ್ತೆ ಮಲಗ್ತಾರೆ. ಮತ್ತೆ ಮಲಗಿದಾಗ ಅವ್ರಿಗೆ ಕನಸಾಗುತ್ತೆ. ಹೇಗೆ ಕನಸಾಗುತ್ತೆ ಅಂದರೆ, ಅವರಿಗೆ ಮನೆಯ ಪಕ್ಕದ ಮನೆಯಲ್ಲಿ ತುಳಸಿ ಕಟ್ಟೆ ಇಲ್ಲ, ಬೆಳಗ್ಗಿನ ಜಾವ ಅಂದರೆ 5 ಗಂಟೆ 5:15 ಹೊತ್ತಲ್ಲಿ ವಾತಾವರಣ ಹೆಂಗಿರುತ್ತಂತ ನಿಮಗೆಲ್ರಿಗೂ ಗೊತ್ತು. ಆ ರೀತಿಯ ವಾತಾವರಣದ ಹತ್ತಿರಲ್ಲಿ ತುಳಸಿ ಕಟ್ಟೆ ಇದೆ. ನಿಜವಾಗಿ ಆ ಮನೆಯಲ್ಲಿ ತುಳಸಿ ಕಟ್ಟೆ ಅಲ್ಲಿಲ್ಲ,
ಅಲ್ಲಿ ತುಳಸಿ ಕಟ್ಟೆನೂ ಇಲ್ಲ, ಅಲ್ಲಿ ಬಾಗಿಲು ಸಹಿತ ಇಲ್ಲ. ತುಳಸಿ ಕಟ್ಟೆ ಕಾಣ್ತಾ ಇದೆ, ಬಾಗಿಲು ಕಾಣ್ತಾ ಇದೆ. ಅದಕ್ಕೆ ತುಳಸಿ ಕಟ್ಟೆಗೆ ಪೂಜೆಯನ್ನು ಮಾಡ್ತಾ ಇದ್ದವ್ರು ಯಾರಂದ್ರೆ ಕಪ್ಪು ಬಟ್ಟೆಯನ್ನು ಧರಿಸಿದವರು ಪೂಜೆಯನ್ನು ಮಾಡ್ತಾ ಇದ್ರು. ಇದನ್ನು ಅವರು ನೋಡ್ತಾ ಇದ್ದಾರೆ, ಕಪ್ಪು ಬಟ್ಟೆಯಲ್ಲಿ ಧರಿಸಿದವರು ಪೂಜೆ ಮಾಡ್ತಾ ಇದ್ದಾರೆ. ಮನಸ್ಸಿನಲ್ಲೇ ಅಂದ್ಕೋತಾ ಇದ್ದಾರೆ, ಕನಸಲ್ಲೂ ಇವ್ರು ಯಾರು ಈ ರೀತಿ ಕಪ್ಪು ಬಟ್ಟೆಯಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ತುಳಸಿಗೆ ಅಂತ. ಹಾಗೆ ಕನಸನ್ನು ಕಾಣ್ತಾ ಕಾಣ್ತಾ ಕನಸು ಕ್ಲಿಯರ್ ಆಗುತ್ತೆ, ಮುಗಿದೋಗುತ್ತೆ ಕನಸು. ಮುಗಿದೋದಾಗ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಇದು ಯಾರು, ಈ ಕಪ್ಪು ಬಟ್ಟೆಯನ್ನು ಹಾಕ್ಕೊಂಡಿದ್ದವ್ರು ಯಾರು, ಯಾವ ದೇವತೆಗಳ ಪೂಜೆಯನ್ನು ಮಾಡೋರು ಈ ಕಪ್ಪು ಬಟ್ಟೆಯನ್ನು ಹಾಕ್ತಾರೆ. ಆಗ ನೆನಪಾಗುತ್ತೆ, ಅಯ್ಯಪ್ಪ ಸ್ವಾಮಿ ವ್ರತ ಮಾಡುವವರು ಈ ಕಪ್ಪು ಬಟ್ಟೆಯನ್ನು ಹಾಕ್ತಾರೆ ಅಂತ. ಆಗ ಹೆಣ್ಮಗಳಿಗೆ ಗೊತ್ತಾಗೋದೇನೆಂದರೆ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು. ಇದು ಪಾಲಿಸದೆ ಈ 48 ದಿನದ ವ್ರತಾಚರಣೆಯನ್ನು ಮಾಡುವ ಹಾಗಿಲ್ಲ. ಈ ವ್ರತಾಚರಣೆ ನೀನು ಮಾಡ್ತೀಯ ಅಂತಾದರೆ ಈ ರೀತಿ ವ್ರತಾಚರಣೆಯನ್ನು ಮಾಡಬೇಕು, ಒಂದು ಕಟ್ಟುನಿಟ್ಟಾದಂಥ ನಿಯಮವನ್ನು ಪಾಲಿಸಬೇಕು ಅಂತ ಅಯ್ಯಪ್ಪ ಸ್ವಾಮಿಯವರ ಒಂದು ವ್ರತಾಧಾರಿಗಳ ರೂಪದಲ್ಲಿ ರಾಯರು ನನಗೆ ತೋರಿಸ್ಕೊಟ್ರಮ್ಮ ಅಂದರು. ಎಂಥ ವಿಚಿತ್ರ ನೋಡಿ ಅಲ್ವಾ, ಎಷ್ಟು ಖುಷಿಯಾಗುತ್ತೆ ಅದನ್ನು ಕೇಳ್ತಾ ಇರುವಾಗ. ಆ ಹೆಣ್ಣುಮಗಳು ಆವತ್ತೇ ಪೂಜೆಯನ್ನು ಶುರು ಮಾಡ್ತಾರೆ, ಆವತ್ತೇ ಪೂಜೆಯನ್ನು ಶುರು ಮಾಡ್ತಾರೆ. 48 ದಿವಸ ವ್ರತಾಚರಣೆಯನ್ನು ಮಾಡ್ತಾರೆ. ಜೊತೆಗೆ ಇನ್ನೊಂದು ವಿಷಯ ಅವ್ರದ್ದು ಏನಂದರೆ, 5 ವಾರ ಮುಗಿತಾ ಇರುವಾಗಲೇ ರಾಯರ ಹತ್ರ ಅವ್ರು ಕೇಳ್ತಾರೆ, ರಾಯರೇ ನಾನು ಮಾಡ್ತಾ ಇರೋ ಪೂಜೆ ನಿಮಗೆ ಇಷ್ಟ ಆಯಿತು ಅನ್ನೋದು ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದಾಗ ರಾಯರು ಅದಕ್ಕೂ ಸಹಿತ ಹೆಣ್ಣುಮಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ರಂತೆ. ಹಾಗಾಗಿ ರಾಯರಿಗೆ ನಾನು ಮಾಡುವಂತಹ ಪೂಜೆ ಸಲ್ಲಿಕೆ ಆಗ್ತಾ ಇದೆ ಅನ್ನೋ ಧೈರ್ಯ ನನಗಿರ್ತಿತ್ತಮ್ಮ. ಅದಕ್ಕೆ ಈಗಲೂ ರಾಯರ ಹತ್ರ ನಾನು ಕೆಲವೊಂದು ಸೂಚನೆಗಳನ್ನು ಕೇಳಿದಾಗ ರಾಯರು ಪೂಜೆ ಪುರಸ್ಕಾರದ ಬಗ್ಗೆ ನನಗೆ ಸೂಚನೆಯನ್ನು ಕೊಡ್ತಾರಮ್ಮ ಅಂತಾರೆ. ನನಗೆ ಈ ಕನಸನ್ನು ಕೇಳಿದೊಳಗೆ ತುಂಬ ಆಶ್ಚರ್ಯ ಆಗೋಯ್ತು. ಅಪ್ಪ ಹೀಗೂ ರಾಯರು ತೋರಿಸ್ತಾರಾ ಅಂತ. ಅಂದರೆ ಆ ಹೆಣ್ಣುಮಗಳು 1 ವಾರದಿಂದ ರಾಯರ ಹತ್ರ ಕೇಳ್ಕೊತಾ ಇದ್ದರು, ಅವರು ಅದಕ್ಕೆ ಇದು ಕೊಡಲಿಲ್ಲ. ಇನ್ನೇನು ಗುರುವಾರ ದಿವಸ ಬೆಳಿಗ್ಗೆ 5 ಗಂಟೆಗೆ ಕನಸಲ್ಲಿ ತೋರಿಸಿ ಸ್ಪಷ್ಟಪಡಿಸ್ಕೊಂಡಿದ್ದಾರೆ ಅವರು, ಇಂಥ ಇವರೇ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಆವಾಗ ಗೊತ್ತಾಗತ್ತೆ, ಅವತ್ತಿನ ದಿನವೇ ವ್ರತಾಚರಣೆಯನ್ನು ಶುರು ಮಾಡ್ತಾರೆ. ಈಗಲೂ ಹೇಳ್ತಾರೆ 48 ದಿವಸ ವ್ರತಾಚರಣೆಯನ್ನು ಮಾಡೋರು ಖಂಡಿತವಾಗಿ ಎಲ್ಲ ಬ್ರಹ್ಮಚರ್ಯವನ್ನು ಮಾಡ್ತಾರಮ್ಮ, ಅದಕ್ಕಲ್ಲ. ಆದರೆ ಬ್ರಹ್ಮಚರ್ಯವನ್ನು ಮಾಡಿದಂತಹ ವ್ರತ ತುಂಬ ಶ್ರೇಷ್ಠ, ಬೇಗ ರಾಯರಿಗೆ ಒಪ್ಪುತ್ತೆ ಅಂತ ಹೆಣ್ಮಗಳು ಹೇಳ್ತಾಳೆ. ನೋಡಿ ಎಂತೆಂಥ ಪವಾಡಗಳನ್ನು ನಮ್ಮ ಕರುಣಾಮಯಿ ಮಾಡ್ತಾರೆ ಅಂತ. ಕನಸಲ್ಲಿ ಮಾಡ್ತಾರೆ, ನಿಜವಾಗಿಯೂ ಮಾಡ್ತಾರೆ. ಅಪ್ಪ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ನಮ್ಮ ಕರುಣಾಮಯಿ, ನಮ್ಮ ಕಲ್ಪರಕ್ಷರು, ನಮ್ಮ ರಾಘವೇಂದ್ರ ಸ್ವಾಮಿಗಳು ನಮಗೆ ನಿಮಗೆ ಎಲ್ಲರಿಗೂ ಬೆಳಕು ಹಾಕಿ ಬರಲಿ. ಕಷ್ಟ ಬರಬೇಡ ಅಂತ ಹೇಳೋಕ್ಕಂತೂ ಸಾಧ್ಯನೇ ಇಲ್ಲ. ಕಷ್ಟ ಏನೇ ಬಂದರೂ ನಿಭಾಯಿಸಿಕೊಂಡು ಹೋಗುವಂಥ ಶಕ್ತಿಯನ್ನು ಕೊಡು. ಅದಕ್ಕೆ ಕಷ್ಟ ಬಂದಿದೆ, ಪ್ರಶ್ನಾರ್ಥಕ ಚಿಹ್ನವಾಗಿದೆ. ಆ ಕಷ್ಟಕ್ಕೆ ಪರಿಹಾರವನ್ನು ಕೇಳ್ತಾ ಇದ್ದೀವಿ, ಪರಿಹಾರವನ್ನು ನೀನು ಕೊಡು. ಆ ದಾರಿಯನ್ನು ತೋರಿಸು, ಆ ದಾರಿಯಲ್ಲಿ ನಾವು ಹೋಗ್ತೀವಿ. ನೀನು ಬಂದೇ ಮಾಡು ಅಂತ ಹೇಳ್ತಾ ಇಲ್ಲ, ಹೀಗೆ ಹೋಗು ಅಂತ ತೋರಿಸು. ಆವಾಗ ನಾವು ಆ ದಾರಿಯನ್ನು ಹಿಡ್ಕೊಂಡು ಹೋಗಿ ನಾವು ಅದು ಕಷ್ಟಕ್ಕೆ ಪರಿಹಾರವನ್ನು ಕಂಡುಕೊಳ್ತೀವಿ ಅಂತ ನಮ್ಮ ರಾಯರ ಹತ್ರ ನಾವು ಬೇಡ್ಕೋಬೇಕು. ಹಾಗೆ ನೀವು ಎಲ್ಲರೂ ಆ ಕರುಣಾಮಯಿಯನ್ನು ಆರಾಧನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.